ಹಾಗೂ ಚೀನಾ ನಡುವೆ ಸುಂಕ ಸಮರ ತಾರಕಕ್ಕೇರಿದೆ. ಸೇರಿಗೆ ಸವಾಸೇರು ಎಂಬಂತೆ ಒಬ್ಬರಿಗೊಬ್ಬರು ತೆರಿಗೆಯನ್ನ ಏರಿಸುತ್ತಲೇ ಇದ್ದಾರೆ. ನಿನ್ನೆಷ್ಟೇ ಅಮೆರಿಕ ಬೋಯಿಂಗ್ ನಿಷೇಧಿಸಿರುವಂತಹ ಚೀನಾಗೆ ಟ್ರಂಪ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ತಾರಕಕ್ಕೇರಿದ ಅಮೆರಿಕ ಚೀನಾ ಸುಂಕ ಸಮರ. ಟ್ರಂಪ್ಗೆ ಟ್ರೆಂಡ್ ವಾರ್ ಎಚ್ಚರಿಕೆ ನೀಡಿದ ಬೀಜಿಂಗ್. ಅಮೆರಿಕ ಚೀನಾ ನಡುವಿನ ಟ್ರೆಂಡ್ ವಾರ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ 245ಕ್ಕೆ ಹೇರಿಸಿದೆ. ಇತ್ತೀಚೆಗೆ ಚೀನಾವು ಅಮೆರಿಕದ ಬೋಯಿಂಗ್ ವಿಮಾನಗಳನ್ನು ಮತ್ತು ಬಿಡಿಭಾಗಗಳ ಖರೀದಿಯನ್ನು ನಿಲ್ಲಿಸಿತ್ತು. ಇದಕ್ಕೆ ಪ್ರತಿಕಾರವಾಗಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಚೀನಾ ಜಾಗತಿಕ ಮಾರುಕಟ್ಟೆಗೆ ವಿಪರೀತ ಅಗೌರವ ತೋರುತ್ತಿದೆ ಎಂಬುದನ್ನು ಡೊನಾಲ್ಡ್ ಟ್ರಂಪ್ ವಾದ. ಇದೇ ಕಾರಣದಿಂದ ಚೀನಾ ಉತ್ಪನ್ನಗಳ ಆಮದು ಮೇಲೆ ಅಮೆರಿಕ ಶೇಕಡ 125ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕದ ನೀತಿಗೆ ಜಗ್ಗದ ಚೀನಾ ಕೂಡ ತಿರುಗೇಟು ನೀಡಿತ್ತು. ಟ್ರಂಪ್ ಇದೀಗ ಶೇಕಡ 245ರಷ್ಟು ಸುಂಕ ವಿಧಿಸಲು ನಿರ್ಧರಿಸಿದ್ದಾರೆ. ಟ್ರಂಪ್ ಜಿಂಗ್ಪಿಂಗ್ ವಾರ್. ಅಮೆರಿಕ ಚೀನಾ ನಡುವೆ ಸುಂಕಕ್ಕಿಂತ ಇದು ಪ್ರತಿಷ್ಠೆಯ ವಾರ್ ಆದಂತಿದೆ. ಹಠಕ್ಕೆ ಬಿದ್ದು ಟ್ರಂಪ್ ಹಾಗೂ ಜಿಂಗ್ಪಿಂಗ್ ಸುಂಕ ಏರಿಸುತ್ತಿದ್ದಾರೆ. ಈ ಮೊದಲು ಶೇಕಡ 34ರಷ್ಟು ಸುಂಕ ವಿಧಿಸಿದ್ದ ಡೊನಾಲ್ಡ್ ಟ್ರಂಪ್ ಬಳಿಕ ಚೀನಾ ಸರಕುಗಳ ಮೇಲೆ 50ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕ ಸುಂಕ ವಾರ್ಗೆ ಪ್ರತಿಯಾಗಿ ಚೀನಾದಿಂದಲೂ ತೆರಿಗೆ ಹೆಚ್ಚಳ ಮಾಡಲಾಯಿತು. ಪ್ರತಿ ಸುಂಕ ಹಾಕಿದ್ದಕ್ಕೆ ಸುಂಕ ಏರಿಸುತ್ತಲೇ ಹೋದ ಅಮೆರಿಕ ಬಳಿಕ 150ರಷ್ಟು ಸುಂಕ ವಿಧಿಸಿದ್ದು ಜಿಂಗ್ಪಿಂಗ್ ಕಿಡಿಕಾರಿದ್ದಾರೆ. ಅಮೆರಿಕ ಬೋಯಿಂಗ್ ಖರೀದಿಸುವುದನ್ನು ಚೀನಾ ನಿಷೇಧಿಸಿದ್ರು. ಇದಕ್ಕೆ ಪ್ರತಿಯಾಗಿ 245ರಷ್ಟು ತೆರಿಗೆ ವಿಧಿಸಲು ಟ್ರಂಪ್ ಸಜ್ಜಾಗಿದ್ದು ಅಮೆರಿಕಕ್ಕೆ ವ್ಯಾಪಾರ ಯುದ್ಧದ ಎಚ್ಚರಿಕೆಯನ್ನ ಚೀನಾ ನೀಡಿದೆ. ಅಷ್ಟೇ ಅಲ್ಲ, ಅಮೆರಿಕದ ಪ್ರತಿ ನಡೆಗೂ ಚೀನಾ ತಕ್ಕ ಉತ್ತರ ನೀಡುತ್ತಲೇ ಬಂದಿದೆ. ಅಮೆರಿಕದೊಂದಿಗಿನ ವ್ಯಾಪಾರ ಯುದ್ಧಕ್ಕೆ ಚೀನಾ ಎಂದಿಗೂ ಹೆದರುವುದಿಲ್ಲ ಎಂದು ಎಚ್ಚರಿಸಿದೆ. ಟ್ರಂಪ್ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧರಿದ್ದಾರೆ. ಆದರೆ ಬೀಜಿಂಗ್ ಮೊದಲ ಹೆಜ್ಜೆ ಇಡಬೇಕು, ಚೀನಾ ನಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಬೇಕು ಅಂತ ಅಮೆರಿಕ ಹೇಳಿದೆ. ಏಟಿಗೆ ಎದುರೇಟು ಎಂಬಂತೆ ಟ್ರಂಪ್ ಸಮರಕ್ಕೆ ಚೀನಾ ಕೂಡ ವ್ಯಾಪಾರ ಯುದ್ಧಕ್ಕೆ ಸಿದ್ಧ ಎಂದಿದೆ. ಆದರೆ ಪ್ರತಿಷ್ಠೆಗೆ ಬಿದ್ದಿರುವ ಉಭಯ ನಾಯಕರು ಮೊದಲು ಯಾರು ಮಾತುಕತೆಗೆ ಮುಂದಾಗ್ತಾರೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೂ ಚೀನಾ ನಡುವೆ ಸುಂಕ ಸಮರ ತಾರಕಕ್ಕೇರಿದೆ. ಸೇರಿಗೆ ಸವಾಸೇರು ಎಂಬಂತೆ ಒಬ್ಬರಿಗೊಬ್ಬರು ತೆರಿಗೆಯನ್ನ ಏರಿಸುತ್ತಲೇ ಇದ್ದಾರೆ. ನಿನ್ನೆಷ್ಟೇ ಅಮೆರಿಕ ಬೋಯಿಂಗ್ ನಿಷೇಧಿಸಿರುವಂತಹ ಚೀನಾಗೆ ಟ್ರಂಪ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ತಾರಕಕ್ಕೇರಿದ ಅಮೆರಿಕ ಚೀನಾ ಸುಂಕ ಸಮರ. ಟ್ರಂಪ್ಗೆ ಟ್ರೆಂಡ್ ವಾರ್ ಎಚ್ಚರಿಕೆ ನೀಡಿದ ಬೀಜಿಂಗ್. ಅಮೆರಿಕ ಚೀನಾ ನಡುವಿನ ಟ್ರೆಂಡ್ ವಾರ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ 245ಕ್ಕೆ ಹೇರಿಸಿದೆ. ಇತ್ತೀಚೆಗೆ ಚೀನಾವು ಅಮೆರಿಕದ ಬೋಯಿಂಗ್ ವಿಮಾನಗಳನ್ನು ಮತ್ತು ಬಿಡಿಭಾಗಗಳ ಖರೀದಿಯನ್ನು ನಿಲ್ಲಿಸಿತ್ತು. ಇದಕ್ಕೆ ಪ್ರತಿಕಾರವಾಗಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಚೀನಾ ಜಾಗತಿಕ ಮಾರುಕಟ್ಟೆಗೆ ವಿಪರೀತ ಅಗೌರವ ತೋರುತ್ತಿದೆ ಎಂಬುದನ್ನು ಡೊನಾಲ್ಡ್ ಟ್ರಂಪ್ ವಾದ. ಇದೇ ಕಾರಣದಿಂದ ಚೀನಾ ಉತ್ಪನ್ನಗಳ ಆಮದು ಮೇಲೆ ಅಮೆರಿಕ ಶೇಕಡ 125ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕದ ನೀತಿಗೆ ಜಗ್ಗದ ಚೀನಾ ಕೂಡ ತಿರುಗೇಟು ನೀಡಿತ್ತು. ಟ್ರಂಪ್ ಇದೀಗ ಶೇಕಡ 245ರಷ್ಟು ಸುಂಕ ವಿಧಿಸಲು ನಿರ್ಧರಿಸಿದ್ದಾರೆ. ಟ್ರಂಪ್ ಜಿಂಗ್ಪಿಂಗ್ ವಾರ್. ಅಮೆರಿಕ ಚೀನಾ ನಡುವೆ ಸುಂಕಕ್ಕಿಂತ ಇದು ಪ್ರತಿಷ್ಠೆಯ ವಾರ್ ಆದಂತಿದೆ. ಹಠಕ್ಕೆ ಬಿದ್ದು ಟ್ರಂಪ್ ಹಾಗೂ ಜಿಂಗ್ಪಿಂಗ್ ಸುಂಕ ಏರಿಸುತ್ತಿದ್ದಾರೆ. ಈ ಮೊದಲು ಶೇಕಡ 34ರಷ್ಟು ಸುಂಕ ವಿಧಿಸಿದ್ದ ಡೊನಾಲ್ಡ್ ಟ್ರಂಪ್ ಬಳಿಕ ಚೀನಾ ಸರಕುಗಳ ಮೇಲೆ 50ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕ ಸುಂಕ ವಾರ್ಗೆ ಪ್ರತಿಯಾಗಿ ಚೀನಾದಿಂದಲೂ ತೆರಿಗೆ ಹೆಚ್ಚಳ ಮಾಡಲಾಯಿತು. ಪ್ರತಿ ಸುಂಕ ಹಾಕಿದ್ದಕ್ಕೆ ಸುಂಕ ಏರಿಸುತ್ತಲೇ ಹೋದ ಅಮೆರಿಕ ಬಳಿಕ 150ರಷ್ಟು ಸುಂಕ ವಿಧಿಸಿದ್ದು ಜಿಂಗ್ಪಿಂಗ್ ಕಿಡಿಕಾರಿದ್ದಾರೆ. ಅಮೆರಿಕ ಬೋಯಿಂಗ್ ಖರೀದಿಸುವುದನ್ನು ಚೀನಾ ನಿಷೇಧಿಸಿದ್ರು. ಇದಕ್ಕೆ ಪ್ರತಿಯಾಗಿ 245ರಷ್ಟು ತೆರಿಗೆ ವಿಧಿಸಲು ಟ್ರಂಪ್ ಸಜ್ಜಾಗಿದ್ದು ಅಮೆರಿಕಕ್ಕೆ ವ್ಯಾಪಾರ ಯುದ್ಧದ ಎಚ್ಚರಿಕೆಯನ್ನ ಚೀನಾ ನೀಡಿದೆ. ಅಷ್ಟೇ ಅಲ್ಲ, ಅಮೆರಿಕದ ಪ್ರತಿ ನಡೆಗೂ ಚೀನಾ ತಕ್ಕ ಉತ್ತರ ನೀಡುತ್ತಲೇ ಬಂದಿದೆ. ಅಮೆರಿಕದೊಂದಿಗಿನ ವ್ಯಾಪಾರ ಯುದ್ಧಕ್ಕೆ ಚೀನಾ ಎಂದಿಗೂ ಹೆದರುವುದಿಲ್ಲ ಎಂದು ಎಚ್ಚರಿಸಿದೆ. ಟ್ರಂಪ್ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧರಿದ್ದಾರೆ. ಆದರೆ ಬೀಜಿಂಗ್ ಮೊದಲ ಹೆಜ್ಜೆ ಇಡಬೇಕು, ಚೀನಾ ನಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಬೇಕು ಅಂತ ಅಮೆರಿಕ ಹೇಳಿದೆ.
ಏಟಿಗೆ ಎದುರೇಟು ಎಂಬಂತೆ ಟ್ರಂಪ್ ಸಮರಕ್ಕೆ ಚೀನಾ ಕೂಡ ವ್ಯಾಪಾರ ಯುದ್ಧಕ್ಕೆ ಸಿದ್ಧ ಎಂದಿದೆ. ಆದರೆ ಪ್ರತಿಷ್ಠೆಗೆ ಬಿದ್ದಿರುವ ಉಭಯ ನಾಯಕರು ಮೊದಲು ಯಾರು ಮಾತುಕತೆಗೆ ಮುಂದಾಗ್ತಾರೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೂ ಚೀನಾ ನಡುವೆ ಸುಂಕ ಸಮರ ತಾರಕಕ್ಕೇರಿದೆ. ಸೇರಿಗೆ ಸವಾಸೇರು ಎಂಬಂತೆ ಒಬ್ಬರಿಗೊಬ್ಬರು ತೆರಿಗೆಯನ್ನ ಏರಿಸುತ್ತಲೇ ಇದ್ದಾರೆ. ನಿನ್ನೆಷ್ಟೇ ಅಮೆರಿಕ ಬೋಯಿಂಗ್ ನಿಷೇಧಿಸಿರುವಂತಹ ಚೀನಾಗೆ ಟ್ರಂಪ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ತಾರಕಕ್ಕೇರಿದ ಅಮೆರಿಕ ಚೀನಾ ಸುಂಕ ಸಮರ. ಟ್ರಂಪ್ಗೆ ಟ್ರೆಂಡ್ ವಾರ್ ಎಚ್ಚರಿಕೆ ನೀಡಿದ ಬೀಜಿಂಗ್. ಅಮೆರಿಕ ಚೀನಾ ನಡುವಿನ ಟ್ರೆಂಡ್ ವಾರ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ 245ಕ್ಕೆ ಹೇರಿಸಿದೆ. ಇತ್ತೀಚೆಗೆ ಚೀನಾವು ಅಮೆರಿಕದ ಬೋಯಿಂಗ್ ವಿಮಾನಗಳನ್ನು ಮತ್ತು ಬಿಡಿಭಾಗಗಳ ಖರೀದಿಯನ್ನು ನಿಲ್ಲಿಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಚೀನಾ ಜಾಗತಿಕ ಮಾರುಕಟ್ಟೆಗೆ ವಿಪರೀತ ಅಗೌರವ ತೋರುತ್ತಿದೆ ಎಂಬುದನ್ನು ಡೊನಾಲ್ಡ್ ಟ್ರಂಪ್ ವಾದ. ಇದೇ ಕಾರಣದಿಂದ ಚೀನಾ ಉತ್ಪನ್ನಗಳ ಆಮದು ಮೇಲೆ ಅಮೆರಿಕ ಶೇಕಡ 125ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕದ ನೀತಿಗೆ ಜಗ್ಗದ ಚೀನಾ ಕೂಡ ತಿರುಗೇಟು ನೀಡಿತ್ತು. ಟ್ರಂಪ್ ಇದೀಗ ಶೇಕಡ 245ರಷ್ಟು ಸುಂಕ ವಿಧಿಸಲು ನಿರ್ಧರಿಸಿದ್ದಾರೆ. ಟ್ರಂಪ್ ಜಿನ್ಪಿಂಗ್ ವಾರ್. ಅಮೆರಿಕ ಚೀನಾ ನಡುವೆ ಸುಂಕಕ್ಕಿಂತ ಇದು ಪ್ರತಿಷ್ಠೆಯ ವಾರ್ ಆದಂತಿದೆ. ಹಠಕ್ಕೆ ಬಿದ್ದು ಟ್ರಂಪ್ ಹಾಗೂ ಜಿನ್ಪಿಂಗ್ ಸುಂಕ ಏರಿಸುತ್ತಿದ್ದಾರೆ. ಈ ಮೊದಲು ಶೇಕಡ 34ರಷ್ಟು ಸುಂಕ ವಿಧಿಸಿದ್ದ ಡೊನಾಲ್ಡ್ ಟ್ರಂಪ್ ಬಳಿಕ ಚೀನಾ ಸರಕುಗಳ ಮೇಲೆ 50ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕ ಸುಂಕ ವಾರ್ಗೆ ಪ್ರತಿಯಾಗಿ ಚೀನಾದಿಂದ ತೆರಿಗೆ ಹೆಚ್ಚಳ ಮಾಡಲಾಯಿತು. ಪ್ರತಿ ಸುಂಕ ಹಾಕಿದ್ದಕ್ಕೆ ಸುಂಕ ಏರಿಸುತ್ತಲೇ ಹೋದ ಅಮೆರಿಕ ಬಳಿಕ 150ರಷ್ಟು ಸುಂಕ ವಿಧಿಸಿದ್ದು ಜಿನ್ಪಿಂಗ್ ಕಿಡಿಕಾರಿದ್ದಾರೆ. ಅಮೆರಿಕ ಬೋಯಿಂಗ್ ಖರೀದಿಸುವುದನ್ನು ಚೀನಾ ನಿಷೇಧಿಸಿದ್ರು. ಇದಕ್ಕೆ ಪ್ರತಿಯಾಗಿ 245ರಷ್ಟು ತೆರಿಗೆ ವಿಧಿಸಲು ಟ್ರಂಪ್ ಸಜ್ಜಾಗಿದ್ದು ಅಮೆರಿಕಕ್ಕೆ ವ್ಯಾಪಾರ ಯುದ್ಧದ ಎಚ್ಚರಿಕೆಯನ್ನ ಚೀನಾ ನೀಡಿದೆ. ಅಷ್ಟೇ ಅಲ್ಲ, ಅಮೆರಿಕದ ಪ್ರತಿ ನಡೆಗೂ ಚೀನಾ ತಕ್ಕ ಉತ್ತರ ನೀಡುತ್ತಲೇ ಬಂದಿದೆ. ಅಮೆರಿಕದೊಂದಿಗಿನ ವ್ಯಾಪಾರ ಯುದ್ಧಕ್ಕೆ ಚೀನಾ ಎಂದಿಗೂ ಹೆದರುವುದಿಲ್ಲ ಎಂದು ಎಚ್ಚರಿಸಿದೆ. ಟ್ರಂಪ್ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧರಿದ್ದಾರೆ. ಆದರೆ ಬೀಜಿಂಗ್ ಮೊದಲ ಹೆಜ್ಜೆ ಇಡಬೇಕು, ಚೀನಾ ನಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಬೇಕು ಅಂತ ಅಮೆರಿಕ ಹೇಳಿದೆ. ಏಟಿಗೆ ಎದುರೇಟು ಎಂಬಂತೆ ಟ್ರಂಪ್ ಸಮರಕ್ಕೆ ಚೀನಾ ಕೂಡ ವ್ಯಾಪಾರ ಯುದ್ಧಕ್ಕೆ ಸಿದ್ಧ ಎಂದಿದೆ. ಆದರೆ ಪ್ರತಿಷ್ಠೆಗೆ ಬಿದ್ದಿರುವ ಉಭಯ ನಾಯಕರು ಮೊದಲು ಯಾರು ಮಾತುಕತೆಗೆ ಮುಂದಾಗ್ತಾರೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೂ ಚೀನಾ ನಡುವೆ ಸುಂಕ ಸಮರ ತಾರಕಕ್ಕೇರಿದೆ. ಸೇರಿಗೆ ಸವಾಸೇರು ಎಂಬಂತೆ ಒಬ್ಬರಿಗೊಬ್ಬರು ತೆರಿಗೆಯನ್ನ ಏರಿಸುತ್ತಲೇ ಇದ್ದಾರೆ. ನಿನ್ನೆಷ್ಟೇ ಅಮೆರಿಕ ಬೋಯಿಂಗ್ ನಿಷೇಧಿಸಿರುವಂತಹ ಚೀನಾಗೆ ಟ್ರಂಪ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ತಾರಕಕ್ಕೇರಿದ ಅಮೆರಿಕ ಚೀನಾ ಸುಂಕ ಸಮರ. ಟ್ರಂಪ್ಗೆ ಟ್ರೆಂಡ್ ವಾರ್ ಎಚ್ಚರಿಕೆ ನೀಡಿದ ಬೀಜಿಂಗ್. ಅಮೆರಿಕ ಚೀನಾ ನಡುವಿನ ಟ್ರೆಂಡ್ ವಾರ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ 245ಕ್ಕೆ ಹೇರಿಸಿದೆ. ಇತ್ತೀಚೆಗೆ ಚೀನಾವು ಅಮೆರಿಕದ ಬೋಯಿಂಗ್ ವಿಮಾನಗಳನ್ನು ಮತ್ತು ಬಿಡಿಭಾಗಗಳ ಖರೀದಿಯನ್ನು ನಿಲ್ಲಿಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಚೀನಾ ಜಾಗತಿಕ ಮಾರುಕಟ್ಟೆಗೆ ವಿಪರೀತ ಅಗೌರವ ತೋರುತ್ತಿದೆ ಎಂಬುದನ್ನು ಡೊನಾಲ್ಡ್ ಟ್ರಂಪ್ ವಾದ. ಇದೇ ಕಾರಣದಿಂದ ಚೀನಾ ಉತ್ಪನ್ನಗಳ ಆಮದು ಮೇಲೆ ಅಮೆರಿಕ ಶೇಕಡ 125ರಷ್ಟು ಸುಂಕ ವಿಧಿಸಿದ್ರು. ಅಮೆರಿಕದ ನೀತಿಗೆ ಜಗ್ಗದ ಚೀನಾ ಕೂಡ ತಿರುಗೇಟು ನೀಡಿತ್ತು. ಟ್ರಂಪ್ ಇದೀಗ ಶೇಕಡ 245ರಷ್ಟು ಸುಂಕ ವಿಧಿಸಲು ನಿರ್ಧರಿಸಿದ್ದಾರೆ.